ಇನ್ನು ನಿನ್ನೆ ಚನ್ನಪಟ್ಟಣದ ಇದೇ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಜೆಡಿಎಸ್ ಕಾರ್ಯಕರ್ತರಿಗೆ ಒಂದು ಕರೆ ಕೊಡ್ತಾರೆ. ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಎಲ್ಲ ಪಕ್ಷಕ್ಕೆ ಬಂದ್ಬಿಡಿ ಅಂತ. ಇದಕ್ಕೂ ಕೂಡ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಾನು ಯಾರ ಜೊತೆನಲ್ಲೂ ಮಾತಾಡಿಲ್ಲ, ಅಂದರೆ ಶಾಸಕರ ಜೊತೆನಲ್ಲಿ. ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರಿಗೆ ನೋವಿದೆ ಅಂತ ಹೇಳಿದ್ದಾರೆ. ಅವ್ರು ಎಷ್ಟು ದಿನ ಅಂತ ಕಾಯ್ತಾರೆ ಒಬ್ಬ ವ್ಯಕ್ತಿಯ ಹೇಳಿಕೆಗೋಸ್ಕರ? ಇದು ಡಿ.ಕೆ. ಶಿವಕುಮಾರ್ ಅವರ ರಿಯಾಕ್ಷನ್. ನಾನು ಯಾರ ಹೆಸರನ್ನು ಕೂಡ ಹೇಳಲ್ಲ, ಅವರಿಗೆ ನ್ಯಾಷನಲ್ ಪಾರ್ಟಿ ಸೇರಬೇಕು ಅನ್ನುವಂತಹ ಆಸೆ ಇದೆ, ಹಾಗಾಗಿ ಅವ್ರು ಬರ್ಬೋದು, ಅದಕ್ಕೆ ಬನ್ನಿ ಸೇರ್ಕೊಳ್ಳಿ ಅಂತ ಹೇಳಿದ್ದೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಮಾತಿಗೆ ಇವತ್ತು ಕೊಟ್ಟ ಒಂದು ಸಮರ್ಥನೆ. JDS ಮುಖಂಡರ ಜೊತೆ ಸಂಪರ್ಕ ಮಾಡಿದ್ದಾರೆ ಅಂತಕ್ಕಂಥ ವಿಚಾರಕ್ಕೆ ನಾನು ಯಾರ ಜೊತೆನಲ್ಲೂ ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ಅವರಿಗೆ ನೋವಿದೆ, ಅವರು ಎಷ್ಟು ದಿನ ಅಂತ ಕಾಯ್ತಾರೆ. JDS ಒಂಥರ ಮುಳುಗೋ ಹಡಗಿದ್ದಂಗೆ, ಹಾಗಾಗಿ ಕೆಲವರೆಲ್ಲ ಈಗ ಪಕ್ಷಕ್ಕೆ ಬರಬೇಕು ಅಂತ ಕರೆ ಕಾಯ್ತಾ ಇದ್ದಾರೆ. ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿ ಬರೋದಾದರೆ ಬನ್ರಪ್ಪ ಅಂತ ನಾನು ಕೂಡ ಹೇಳಿದ್ದೀನಿ ಹೊರತು ಇಂಡಿವಿಜುವಲ್ ಆಗಿ ನಾನು ಯಾರನ್ನೂ ಟಚ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ನನಗೆ ಯಾವ JDS ಶಾಸಕರು ಬಗ್ಗೆ ನಾನು ಮಾತಾಡಿಲ್ಲ. ಭಾಳ ಜನ ಕಾರ್ಯಕರ್ತರಿಗೆ, ಜನತಾದಳ ಕಾರ್ಯಕರ್ತರಿಗೆ ಅವ್ರ ಭವಿಷ್ಯ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಲೋಕಲಲ್ಲಿ ಆಗ್ತಾ ಇಲ್ಲ ಅವ್ರಿಗೆ. ಯಾಕೆ ಎಷ್ಟು ದಿನ ಕಾಯ್ತಾರೆ ಕಾರ್ಯಕರ್ತರು? ಅವರೆಲ್ಲರೂ ಒಂದು ದಾರಿ ಬೇಕಲ್ಲ, ಒಂದು ನ್ಯಾಷನಲ್ ಪಾರ್ಟಿ ಬೇಕಲ್ಲ ಅವ್ರಿಗೆ. ಸೊ ಬೇಕಾದಷ್ಟು ಕಾರ್ಯಕರ್ತರು ಕೇಳ್ತಾ ಇದ್ದಾರೆ, ನಾವು ಸೇರ್ಕೊಳ್ತೀವಿ ಅಂತ. ನಾನು ಹೆಸರು ಹೇಳೋಕ್ಕೆ ಹೋಗೋದಿಲ್ಲ. ಪಾಪ ಕಾರ್ಯಕರ್ತರಿಗೆ ಜಾತ್ಯತೀತ ತತ್ವದ ಇರುವಂಥ ಪಕ್ಷಕ್ಕೆ ಒಂದು ಇರಬೇಕು, ನ್ಯಾಷನಲ್ ಪಾರ್ಟಿ ಇರಬೇಕು ಅಂತ ಬಯಸೋರಿಗೆ ಬನ್ನಿ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಕರೆದಿದ್ದೀನಿ. ಅದೆಲ್ಲ ಆಮೇಲೆ ನೋಡೋಣ ಬಿಡಿ. ನನ್ನ ಹತ್ರ ಯಾರು ಸಂಪರ್ಕ ಮಾಡಿಲ್ಲ, ನಾನು ಅದ್ರ ಬಗ್ಗೆ ಚಿಂತೆ ಮಾಡಿಲ್ಲ. ನಮಗಿರೋ ನಂಬರೇ ಸಾಕು. No MLAs is keen. I have not spoken to anyone. That is all false news. So the party workers, sir? False. Party workers, of course, they can come.